ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆಮ್ಲಾ ಜ್ಯೂಸ್ನ ನೀವು ಡೈಲಿ ತೊಗೊಳ್ತಾ ಬಂದರೆ ಆದಷ್ಟು ನಮ್ಮ ಫ್ಯಾಟ್ ಏನಿರುತ್ತೆ ಅದೆಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ. ಮತ್ತು ನಾವು ವಾರದಲ್ಲಿ ಒಂದು 4ರಿಂದ 5 kg ವೆಯ್ಟ್ನ ನಾವು ರೆಡ್ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಸೇವಿಸ್ತಾ ಬರಬೇಕು. ಸೊ ಇದನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಆಮ್ಲಾನ ತೊಗೊಂಡು ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನೀವು ಆದಷ್ಟು ಖಾಲಿ ಹೊಟ್ಟೆನಲ್ಲಿ ಸೇವಿಸ್ತಾ ಬರಬೇಕು. ಇವಾಗ ಆಮ್ಲಾ ಸೀಸನ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದನ್ನು ನೀವು ತಂದಿಟ್ಕೊಂಡು ಡೈಲಿ ಮಾರ್ನಿಂಗ್ ನೀವು ಇದನ್ನು ಕನ್ಸ್ಯೂಮ್ ಮಾಡಬೇಕು. ಸೊ ಮೊದಲಿಗೆ ನಾನಿಲ್ಲಿ 2 ದಪ್ಪಗಿರುವಂಥ ಆಮ್ಲಾನ ತೊಗೊಂಡು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಈ ತುರಿದಿಟ್ಕೊಂಡಿರುವಂಥ ಆಮ್ಲ ಮತ್ತು ನಾನಿಲ್ಲಿ ಸ್ವಲ್ಪ ಪುದೀನಾನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಮಿಕ್ಸರ್ ಜಾರಿಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಸಣ್ಣ ಪೀಸ್ ಶುಂಠಿ ಕೂಡ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ಸೊ ಆಮ್ಲದಲ್ಲಿ ವೈಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅದು ತುಂಬ ಒಳ್ಳೆ ಬೆನಿಫಿಟ್ನ ಕೊಡುತ್ತೆ. ಹೇರ್ಗಾಗಿರ್ಬೋದು ಮತ್ತು ನಾವು ಫ್ಯಾಟ್ ರಿಡಕ್ಷನ್ಗಾಗಿರ್ಬೋದು ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ನಮ್ಮ ಹೇರ್ ಫಾಲ್ ಕೂಡ ಆದಷ್ಟು ಕಮ್ಮಿ ಆಗುತ್ತೆ. ಮತ್ತು ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ನಮಗೆ ರೆಡ್ಯೂಸ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಉಪ್ಪು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕುಡಿತೀನಿ ಅಂತ ನೀವು ಮಾಡ್ಕೊಂಡು ಕೂಡ ಹಾಗೆ ಕುಡಿಬೋದು ಉಪ್ಪಿಲ್ಲದೆ. ಸೊ ನಾನಿಲ್ಲಿ ಸ್ವಲ್ಪ ಶುಗರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ತುಂಬ ಸ್ವಲ್ಪ, ನಾನು ಒಂದು ತುಂಬ ಕಮ್ಮಿಯಷ್ಟು ನಾನು ಶುಗರ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಚೆನ್ನಾಗಿ ರುಬ್ಬಬೇಕು ಇದನ್ನು ನಾವು. 2ರಿಂದ, ಈಗ ನೀವು ಎಷ್ಟು ಗ್ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟು ಗ್ಲಾಸನ್ನು ನೀವು ನೀರನ್ನು ಸೇರಿಸ್ಕೋಬೇಕು ಮೊದಲಿಗೆ. ನಾನಿದು ಇದನ್ನು 2 ಚಿಕ್ಕ ಗ್ಲಾಸ್ಗೆ ಮಾಡ್ಕೊಳ್ತಿರೋದ್ರಿಂದ 2 ಗ್ಲಾಸ್ ನೀರಷ್ಟು ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ಅದೆಲ್ಲ ನೀಟಾಗಿ ಪೇಸ್ಟ್ ಆಗಬೇಕು, ಆ ರೀತಿ ರುಬ್ಕೊಳ್ಬೇಕು ಇದನ್ನು ನಾವು. ಇದು ಯಾವುದೇ ರೀತಿಯಾದ ಕಹಿ ಆಗಲಿ ಏನೂ ಇರೋದಿಲ್ಲ, ಈಸಿಯಾಗಿ ಕುಡಿಬೋದು. ಈ ರೀತಿ ಇದನ್ನು ನಾವು ಶೋಧಿಸ್ಕೊಳ್ಬೇಕು. ನೋಡಿ, ಆಮ್ಲಾ ಜ್ಯೂಸ್ ರೆಡಿಯಾಗಿದೆ. ಈ ರೀತಿ ನಾವು ಇದನ್ನು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬರಬೇಕು. ಸೊ ನೋಡಿ, ನಾನು ಮತ್ತೊಂದು ಗ್ಲಾಸಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬರಬೇಕು. ನೀವು ಟೀ, ಕಾಫಿ ಎಲ್ಲ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಅರ್ಲಿ ಮಾರ್ನಿಂಗ್ ಎದ್ದು ನೀವು ಇದನ್ನು ಕುಡಿತಾ ಬಂದರೆ ಆಲ್ಮೋಸ್ಟ್ ನಮ್ಮ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗಿ ನಾವು ತುಂಬ ಸಣ್ಣ ಆಗ್ತೀವಿ. ಬರೀ ಇದೊಂದನ್ನೇ ಕುಡಿದ್ರೆ ಸಣ್ಣ ಆಗಲ್ಲ, ನಮ್ಮ ಡಯೆಟ್ ಕೂಡ ನಾವು ಚೇಂಜ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಇದನ್ನು ನಾವು ಎಲ್ಲದನ್ನು ಹಿಂಟ್ಕೊಳ್ಬೇಕು. ಮತ್ತು ಸ್ಕಿನ್ ತುಂಬ ಗ್ಲೋ ಬರುತ್ತೆ, ಹೇರ್ ಫಾಲ್ ಕಮ್ಮಿ ಆಗಿರುತ್ತೆ, ಹೇರ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ತುಂಬ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದು ನಮಗೆ. ಸೊ ನೆಗಡಿ ಆಗೋದು, ಶೀತ ಆಗೋದು ಆದಷ್ಟು ನಮಗೆ ಕಮ್ಮಿ ಆಗುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ನಾವು ಇದನ್ನು ಆದಷ್ಟು ಕನ್ಸ್ಯೂಮ್ ಮಾಡಬೇಕು. ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಇದನ್ನು ಆದಷ್ಟು ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಆದಷ್ಟು ಬೆನಿಫಿಟ್ಸ್ ನಮಗೆ ಅಬ್ಸರ್ವ್ ಆಗುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.